ಡಯಾಬಿಟಿಸ್ ಸಕ್ಕರೆ ಕಾಯಿಲೆಯನ್ನು ನಾವು ಹಿಡಿತದಲ್ಲಿ ಇಟ್ಕೋಬೇಕು ಅಂತಂದ್ರೆ ಮಾಡಬೇಕಾಗಿರುವಂತಹ ಮುಖ್ಯವಾದಂತಹ ಅಂಶ ಆಹಾರ ಕ್ರಮವನ್ನು ಸರಿಯಾಗಿ ಇಟ್ಕೋಬೇಕು, ಪಥ್ಯ ಸರಿಯಾಗಿರ್ಬೇಕು. ಯಾರನ್ನಾದ್ರೂ ಕೇಳಿದ್ರೆ ಡಯಾಬಿಟಿಸ್ ಇದೆಯಾ, ಸ್ವೀಟ್ ತಿನ್ಬೇಡಿ, ಸಕ್ಕರೆ ಕಡಿಮೆ ಮಾಡಿ, ಅನ್ನ ತಿನ್ನೋದು ಕಡಿಮೆ ಮಾಡ್ಬಿಡಿ, ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ಬಿಡ್ತಾರೆ. ಆದ್ರೆ ಇಷ್ಟೇ ಸಾಕಾಗತ್ತಾ? ನಾವು ನಮ್ಮ ಭಾರತೀಯ ಶೈಲಿ ಆಹಾರ ಪದ್ಧತಿಯಲ್ಲಿ ಮಾಡ್ತಾ ಇರುವಂತಹ ಸಾಮಾನ್ಯವಾದ ತಪ್ಪುಗಳೇನು? ನಾವು ತಿಂತಾ ಇರುವಂತಹ ಆಹಾರದಿಂದಲೇ ನಮ್ಮ ಬ್ಲಡ್ ಶುಗರ್ ಹೆಚ್ಚಾಗ್ತಾ ಇದೆಯಾ? 7 ಮುಖ್ಯವಾದಂತಹ ತಪ್ಪುಗಳೇನು ಅನ್ನೋದನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ನಿಮ್ಗೇನಾದ್ರೂ ಡಯಾಬಿಟಿಸ್ ಇದ್ರೆ ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಡಯಾಬಿಟಿಸ್ ಇದ್ರೆ ಈ ವಿಡಿಯೋ ನೀವು ನೋಡ್ಲೇಬೇಕು. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಾವು ಆಹಾರದಲ್ಲಿ ಮಾಡುವಂತಹ ಮೊದಲನೇ ತಪ್ಪು ಇಗ್ನೋರಿಂಗ್ ಪೋರ್ಷನ್ ಕಂಟ್ರೋಲ್. ಅಂದ್ರೆ ಎಷ್ಟು ಆಹಾರ ತಿಂತಾ ಇದೀವಿ, ತಿನ್ನುವಂತಹ ಆಹಾರದ ಪ್ರಮಾಣವನ್ನ ನಿರ್ಲಕ್ಷ್ಯ ಮಾಡ್ಬಿಡೋದು. ಈ ಸಕ್ಕರೆ ಕಾಯಿಲೆ ಇದೆ ಅಂದ ತಕ್ಷಣ ಡಾಕ್ಟರ್ ಹೇಳಿರ್ತಾರೆ ಅಥವಾ ಹೇಳಿರೋದನ್ನ ಕೇಳಿರ್ತಾರೆ ಯಾರಾದ್ರೂ. ಅನ್ನ ತಿನ್ಬೇಡಿ, ಚಪಾತಿ ತಿನ್ನಿ, ಬಿಳಿ ಅಕ್ಕಿ ತಿನ್ಬೇಡಿ, ಕೆಂಪಕ್ಕಿ ಅಥವಾ ಬಾಯ್ಲ್ಡ್ ರೈಸ್ ಅನ್ನ ತಿನ್ನಿ, ಅದು ಒಳ್ಳೇದು, ನವಣೆ ಅಕ್ಕಿ ತಿನ್ನಿ, ಸಿರಿಧಾನ್ಯಗಳನ್ನು ತಗೊಳ್ಳಿ ಅಂತ ಹೇಳಿರ್ತಾರೆ. ಅನ್ನದ ಬದಲು ಒಂದು 4-5 ಚಪಾತಿ ತಿನ್ಬಿಟ್ರೆ, ಅಥವಾ ಈ ಕೆಂಪಕ್ಕಿ ತಿಂತಾ ಇದ್ದೀನಿ, ನನಗೆ ರುಚಿ ಇದೆ, ತುಂಬಾ ಇವತ್ತು ಪಲ್ಯ ಚೆನ್ನಾಗಿದೆ, ಸಾಂಬಾರ್ ಚೆನ್ನಾಗಿದೆ, ತಂಬಳಿ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಜಾಸ್ತಿ ಆಹಾರ ತಗೊಂಡ್ಬಿಟ್ರೆ ಯಾವುದೇ ಆಹಾರ ಆದ್ರೂ ಕೂಡ ಕೊನೆಗೆ ಅದು ದೇಹದಲ್ಲಿ ಸಕ್ಕರೆ ಆಗಿ ಮಾರ್ಪಾಡಾಗುತ್ತೆ, ಗ್ಲೂಕೋಸ್ ಆಗಿ ಮಾರ್ಪಾಡಾಗುತ್ತೆ. ನಂತರ ಅದು ಅಷ್ಟು ಗ್ಲೂಕೋಸ್ ಅನ್ನ ದೇಹ ಮೆಟಬಲೈಸ್ ಮಾಡಬೇಕು, ಅದಕ್ಕೆ ಇನ್ಸುಲಿನ್ ಬೇಕೇ ಬೇಕು. ಇದು ಸಕ್ಕರೆ ಕಾಯಿಲೆ ಇದ್ದಾಗ ಸಡನ್ ಆಗಿ ಎಷ್ಟು ಆಹಾರ ತಗೊಂಡಿರುತ್ತೋ, ಎಷ್ಟು ಗ್ಲೂಕೋಸ್ ಆಗಿ ಮಾರ್ಪಾಡಾಗುತ್ತೋ ರಕ್ತದಲ್ಲಿ ಅದೇ ಕಾಣಿಸ್ಕೊಂಡು ಸಕ್ಕರೆ ಕಾಯಿಲೆ ಹೆಚ್ಚಾಗ್ಬಿಡುತ್ತೆ. ಆದ್ರಿಂದ ಅದ್ರ ಜೊತೆಗೆ ಹಣ್ಣುಗಳು ತಿನ್ಬಹುದು ಅಂತ ಕೇಳಿರ್ತಾರೆ. ಹಣ್ಣಲ್ಲಿ ನಾವು ಕಿತ್ಲೆ ಹಣ್ಣು ತಿನ್ಬಹುದು, ಆಪಲ್ ತಿನ್ಬಹುದು, ಪೇರ್ಲೆ ಹಣ್ಣು ತಿನ್ಬಹುದು ಅಂತ ಹೇಳಿ ಒಂದೇ ಸಲಕ್ಕೆ 2 ಅಥವಾ 3 ಪೇರ್ಲೆ ಹಣ್ಣು, 2 ಆಪಲ್ ತಿನ್ಬಿಡೋದು. ಈ ರೀತಿ ಮಾಡಿದ್ರು ಕೂಡ ಕೊನೆಯಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗ್ಬಿಡುತ್ತೆ. ಆದ್ರಿಂದ ನಾವು ಎಷ್ಟು ಪ್ರಮಾಣದಲ್ಲಿ ಆಹಾರ ತಗೋತೀವಿ ಅನ್ನೋದ್ರ ಬಗ್ಗೆ ನಾವು ಗಮನ ಇಡಬೇಕು. ಪ್ರಮಾಣವನ್ನ ಕಡಿಮೆ ಮಾಡಬೇಕು, ಇತಿಮಿತಿಯಲ್ಲಿದ್ರೆ ಎಲ್ಲದೂ ಸರಿಯಾಗಿರುತ್ತೆ ಅಂತ. ಈ ಆಹಾರದ ಪ್ರಮಾಣವನ್ನ ಸರಿಯಾಗ್ಲಿಕ್ಕೆ ನಾವೇನೇನ್ ಮಾಡಬಹುದು, ನಾವೇನೇ ಉಪಾಯಗಳನ್ನು ಮಾಡಬಹುದು ಅಂತ ನೋಡೋಣ. ಮೊದಲನೇದು, ನಾವು ತಿನ್ನುವಂತಹ ತಟ್ಟೆ ಸೈಜ್ ಅನ್ನ ಕಡಿಮೆ ಮಾಡಬೇಕು ಅಂತ. ಇದನ್ನ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದ್ದಾರೆ. ಅಂದ್ರೆ ಒಬ್ಬರಿಗೆ ದೊಡ್ಡ ತಟ್ಟೆಯನ್ನು ಕೊಟ್ಟು ಇನ್ನೊಬ್ಬರಿಗೆ ಸಣ್ಣ ತಟ್ಟೆಯನ್ನು ಕೊಟ್ಟು ಸ್ವಲ್ಪ ಜನರಲ್ಲಿ ನೋಡಿದಾಗ ದೊಡ್ಡ ತಟ್ಟೆಯಲ್ಲಿ ಇರುವಂತವರು ಹೆಚ್ಚು ಆಹಾರವನ್ನು ತಿಂತಾರೆ. ಅದಕ್ಕೋಸ್ಕರ ಡಯಾಬಿಟಿಸ್ ಇರೋರು ಸುಮಾರು 9 ಇಂಚ್ ಡಯಾಮೀಟರ್ ಇರುವಂತಹ ತಟ್ಟೆಯಲ್ಲಿ ತಿಂದ್ರೆ ಇದು ಸರಿಯಾಗಿರುತ್ತೆ, ಅವರು ಸರಿಯಾದ ಪ್ರಮಾಣವನ್ನು ತಗೋಬಹುದು ಅಂತ ಪ್ರೂವ್ ಮಾಡಿದ್ದಾರೆ. ಅದೇ ರೀತಿ ನಾವು ತಿನ್ನುವಂತಹ ಕಪ್ಪು, ಲೋಟ, ಅದರದ್ದೆಲ್ಲ ಸೈಜ್ ಅನ್ನ ಸರಿಯಾಗಿ ನಿರ್ಧಾರ ಮಾಡಬೇಕು, ಅದೇ ತಟ್ಟೆಯಲ್ಲಿ ತಿನ್ಬೇಕು. ಎರಡನೇದು, ಮೈಂಡ್ಫುಲ್ ಈಟಿಂಗ್ ಮಾಡಬೇಕು. ನಮ್ಮ ಮೆದುಳನ್ನ ಟ್ರಿಕ್ ಮಾಡ್ಬೇಕು ನಾವು. ಅಂದ್ರೆ ನಾವು ನಿಧಾನವಾಗಿ ಪ್ರತಿಯೊಂದು ತುತ್ತನ್ನು ಆಸ್ವಾದಿಸಿಕೊಂಡು ನಿಧಾನವಾಗಿ ತಿಂದಾಗ ನಾವು ತಿನ್ನುವಂತಹ ಪ್ರಮಾಣ ಕಡಿಮೆ ಇರುತ್ತೆ. ಮೆದುಳಿಗೆ ನನ್ನ ಹೊಟ್ಟೆ ತುಂಬಿತು ಅಂತ ತಿಳಿಲಿಕ್ಕೆ 20 ನಿಮಿಷ ಬೇಕಂತೆ. ಆದ್ರಿಂದ ನಿಧಾನವಾಗಿ ತಿಂದಾಗ ನಾನು ತಿನ್ನುವಂತಹ ಪ್ರಮಾಣ ಕಡಿಮೆ ಆಗ್ಬಹುದು. ಇವತ್ತು ಏನೋ ಒಂದು ರುಚಿಯಾಗಿರೋ ಸ್ನಾಕ್ಸ್ ಮಾಡಿದ್ದಾರೆ, ಇವತ್ತು ನಾನು ಟಿವಿ ನೋಡ್ತಾ ಒಂದು ದೊಡ್ಡ ಸ್ನಾಕ್ಸ್ ಡಬ್ಬಿ ಹಿಡ್ಕೊಂಡು ತಿಂತಾ ಹೋಗ್ಬಿಟ್ರೆ ಎಷ್ಟು ತಿಂತೀನಿ ಅನ್ನೋಂತಹ ಅರಿವೇ ಇರೋಲ್ಲ. ಅದ್ರ ಬದಲು ನಾವು ತಿನ್ನುವಂತಹ ಸ್ನಾಕ್ಸ್ ಅಥವಾ ಆಹಾರವನ್ನ ಮುಂಚೆನೆ ನಿರ್ದಿಷ್ಟವಾಗಿ ಇಷ್ಟು ಅಂತ ಇಟ್ಕೊಂಡು ಅದನ್ನ ತಿಂದ್ರೆ ತಿನ್ನುವಂತಹ ಪ್ರಮಾಣ ಕಡಿಮೆ ಆಗುತ್ತೆ. ನಾವು ತಿನ್ನುವಂತಹ ಈಗ ಬಡಿಸ್ಕೊಳ್ಳುವಂತಹ ಆ ಸೌಟಿನ ಸೈಜು ಅಥವಾ ಎಷ್ಟು ಬಡಿಸ್ಕೊತಾ ಇದೀವಿ ಅನ್ನುವಂತಹ ತಿಳುವಳಿಕೆ ನಮ್ಗೆ ಇರಬೇಕು. ಈಗ ಉದಾಹರಣೆಗೆ ನಾನೊಂದು ಊಟ ಮಾಡ್ಬೇಕಾದ್ರೆ ನನ್ನ ಕೈಯಲ್ಲಿ ಮುಷ್ಟಿಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟ ಅನ್ನ ಮಾತ್ರ ಹಾಕೋತೀನಿ, ಆದ್ಮೇಲೆ ಮುಗೀತು ಅಂತ. ಈ ರೀತಿ ಒಂದು ಲಿಮಿಟ್ ಇದ್ದಾಗ ಬಹಳ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಾವು ಸಮತೋಲನದ ಆಹಾರವನ್ನ ತಗೋಬೇಕು, ಎಲ್ಲಾ ಪೋಷಕಾಂಶ ಇರುವಂತಹ ಆಹಾರ. ಜೊತೆಗೆ ಆಡ್ ಆನ್ಗಳು, ಅಂದ್ರೆ ಈಗ ಸಾಸ್ ಹಾಕೋತೀವಿ, ತುಪ್ಪ ಹಾಕೋತೀವಿ, ಈ ರೀತಿ ಹಲವಾರು ಬೇರೆ ಆಹಾರ ಪದಾರ್ಥಗಳಲ್ಲಿರುವಂತಹ ಎಕ್ಸ್ಟ್ರಾ ಕ್ಯಾಲರಿಗಳನ್ನು ನಾವು ಲೆಕ್ಕ ಇಟ್ಕೋಬೇಕು. ನಾವು ಮಾಡ್ತಾ ಇರುವಂತಹ ಎರಡನೇ ತಪ್ಪು, ಕೆಲವೊಮ್ಮೆ ಊಟವನ್ನ ಬಿಟ್ಬಿಡುವಂತಹದ್ದು, ಉಪವಾಸ ಮಾಡೋದು ಅಥವಾ ಲೇಟಾಗಿ ಊಟ ಮಾಡೋದು. ಈ ರೀತಿ ಮಾಡೋದ್ರಿಂದ ಬಹಳ ತೊಂದರೆ ಆಗುತ್ತೆ. ಈ ಕೆಲವೊಬ್ರು ಕೇಳ್ತಿರ್ತಾರೆ, ನಾವು ಸಕ್ಕರೆಯನ್ನ ರಕ್ತದಲ್ಲಿ ಕಡಿಮೆ ಮಾಡಬೇಕು ಅಂತಂದ್ರೆ ಆಹಾರ ತಿನ್ಲೇ ಇಲ್ಲ ಅಂತಂದ್ರೆ ಸಕ್ಕರೆ ಕಡಿಮೆ ಆಗ್ಬಿಡುತ್ತಲ್ಲ ಅಂತ. ಇದು ತಪ್ಪು ಕಲ್ಪನೆ. ಯಾಕಂದ್ರೆ ಈ ಡಯಾಬಿಟಿಸ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಕಂಟ್ರೋಲ್, ಶುಗರ್ ಅನ್ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡುವಂತದ್ದು ಬಹಳ ಮುಖ್ಯ. ನಾವು ಆಹಾರವನ್ನ ತಗೊಳ್ಳಿಲ್ಲ ಅಂತಂದ್ರೆ ಹೈಪೋಗ್ಲೈಸಿಮಿಯಾ, ಸಕ್ಕರೆ ಪ್ರಮಾಣ ಸಡನ್ ಆಗಿ ಕಡಿಮೆ ಆಗ್ಬಿಡ್ಬೋದು. ಅವಾಗ ನಮ್ಗೆ ಸುಸ್ತಾಗುವಂಥದ್ದು, ತಲೆ ಸುತ್ತ ಬರುವಂಥದ್ದು, ತೊಂದರೆ ಆಗುವಂತ ಸಾಧ್ಯತೆ ಇರ್ಬೋದು. ಅಥವಾ ಸ್ವಲ್ಪ ಹೊತ್ತು ಈ ರೀತಿ ಆದ ನಂತರ ಸ್ವಲ್ಪ ಹೊತ್ತು ನಾವು ಊಟನೇ ಮಾಡ್ಲಿಲ್ಲ, ಊಟ ಲೇಟ್ ಆಯ್ತು ಅಂದ ತಕ್ಷಣ ನಮ್ಮ ಲಿವರ್ ಇಂದ ಗ್ಲೂಕೋಸ್ ರಿಲೀಸ್ ಆಗುತ್ತೆ. ಅವಾಗ ಮತ್ತೆ ರಿಬೌಂಡ್ ಹೈಪರ್ಗ್ಲೈಸಿಮಿಯಾ ಜಾಸ್ತಿ ಆಗ್ಬಿಡುತ್ತೆ. ಅಥವಾ ನಾವು ನಂತರ ಆಹಾರ ತಗೊಂಡಾಗ, ಈಗ ಉಪವಾಸ ಮಾಡಿದ ನಂತರ ಆಹಾರ ತಗೊಂಡಾಗ ಹೆಚ್ಚು ತಿನ್ನುವಂತಹ ಸಾಧ್ಯತೆ, ನಮ್ಗೆ ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವಂತಹ ಆಹಾರ, ಹೆಚ್ಚು ಸಕ್ಕರೆಯುಕ್ತ ಆಹಾರವನ್ನ ತಿನ್ಬೇಕು ಅಂತ ಅನ್ಸುತ್ತೆ. ಅವಾಗ ಹೆಚ್ಚು ಕ್ಯಾಲರಿಗಳನ್ನ ತಿನ್ನುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಸರಿಯಾದ ರೀತಿಯಲ್ಲಿ ಟೈಮಿಗೆ ಆಹಾರವನ್ನು ತಗೊಳ್ಳುವಂತಹದ್ದು, ಉಪವಾಸ ಮಾಡದೇ ಇರುವಂತದ್ದು, ಎಸ್ಪೆಷಲಿ ಸಕ್ಕರೆ ಕಾಯಿಲೆ ಇರುವಂತವ್ರು ಉಪವಾಸ ಮಾಡಬಾರ್ದು ಅಂತ ಹೇಳ್ತೀವಿ. ಇದಕ್ಕೆ ನಾವು ಏನೇನ್ ಮಾಡಬಹುದು?
ಈ ಸಕ್ಕರೆ ಕಾಯಿಲೆ ಇದ್ದಾಗ ನಾವು ಸರಿಯಾದ ರೀತಿಯಲ್ಲಿ ಟೈಮಿಗೆ ಆಹಾರ ತಗೊಳ್ಳೋದು ಮುಖ್ಯ. ಪ್ಲಾನ್ ಮಾಡಬೇಕು, ನಾನು ಬೆಳಿಗ್ಗೆ ತಿಂಡಿ ಇಷ್ಟೊತ್ತಿಗೆ, ಮಧ್ಯಾಹ್ನ ಊಟ ಇಷ್ಟೊತ್ತಿಗೆ, ರಾತ್ರಿ ಊಟ ಇಷ್ಟೊತ್ತಿಗೆ ಅಂತ. ಅದೇ ಟೈಮಿಗೆ ನಮ್ಮ ಮನೆಯವರಿಗೆ ನನಗೆ ಹೇಳ್ಬೇಕು, ಬಿಸಿ ಇರ್ತೀನಿ, ನನಗೆ ಗೊತ್ತೇ ಆಗಲ್ಲ ಅಂತಿದ್ರೆ ಒಂದು ರಿಮೈಂಡರ್ ಇಟ್ಕೋಬಹುದು, ಅಲಾರ್ಮ್ ಇಟ್ಕೋಬಹುದು. ಅಥವಾ ನಾವೇ ಅಡುಗೆ ಮಾಡೋರಾಗಿದ್ರೆ ಸರಿಯಾದ ರೀತಿಯಲ್ಲಿ ಆ ಟೈಮ್ಗಿಂತ ಮುಂಚೆ ನನ್ನ ಅಡುಗೆ ರೆಡಿ ಆಗಿರುತ್ತೆ ಅಂತ ನಿರ್ದಿಷ್ಟವಾಗಿ ನಾವು ಕರೆಕ್ಟಾಗಿ ಪ್ಲಾನ್ ಮಾಡ್ಕೋಬೇಕು. ಸಕ್ಕರೆ ಕಾಯಿಲೆ ಇದ್ದಾಗ ನಾವು ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಅಲ್ಲದೇನೆ 5 ಹೊತ್ತು ಊಟ ಮಾಡಬೇಕು, 5 ಹೊತ್ತು ತಿನ್ಬೇಕು ಅಂತ. ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಸ್ವಲ್ಪ ತಿನ್ಬೇಕು, ಸರಿಯಾದ ಸಮತೋಲನದ ಆಹಾರ ತಿನ್ಬೇಕು, ಹೆಚ್ಚು ಸಲ ತಿನ್ಬೇಕು ಅಂತ. ಅಂದ್ರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಊಟದ ಮಧ್ಯದಲ್ಲಿ ಮಿಡ್ ಮಾರ್ನಿಂಗ್ ಸ್ನಾಕ್ ಅಂತ 11 ಆ ಟೈಮಲ್ಲಿ ಒಂದು ಸ್ನಾಕ್ ತಿನ್ಬೇಕು. ಸಂಜೆ 4:30-5 ಗಂಟೆ ಅಷ್ಟೊತ್ತಿಗೆ ಒಂದು ಸ್ನಾಕ್ ತಿನ್ನೋದ್ರಿಂದ 5 ಸಲ ತಿನ್ನೋದ್ರಿಂದ ಸರಿಯಾದ ರೀತಿಯಲ್ಲಿ ಬ್ಲಡ್ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವತ್ತೋ ಒಂದ್ಸಲ ನನಗೆ ಲೇಟ್ ಆಗ್ತಾ ಇದೆ ಅಂತ ಇದ್ದಾಗ, ಊಟ ಮಾಡ್ಲಿಕ್ಕೆ ಅಥವಾ ಅಡುಗೆ ರೆಡಿ ಆಗಿಲ್ಲ ಅಂತಿದ್ದಾಗ ಸ್ನಾಕ್ ಅನ್ನ ರೆಡಿ ಆಗಿರ್ಬೇಕು. ಅಂದ್ರೆ ಆರೋಗ್ಯಕರ ಸ್ನಾಕ್ಗಳು ಯಾವುದು, ನಾವು ಈ ಸಕ್ಕರೆ ಕಾಯಿಲೆ ಇದ್ದಾಗ ಏನ್ ತಿನ್ಬಹುದು ಏನ್ ತಿನ್ಬಾರ್ದು ಅಂತ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡ್ಬಹುದು. ಒಂದು ಸ್ನಾಕ್ ಅನ್ನ ರೆಡಿಯಾಗಿ ಇಟ್ಕೊಂಡ್ರೆ ಬಹಳ ಒಳ್ಳೇದು. ಬಿಡೋದೇ ಆದ್ರೆ ನಾವು ಬೆಳಿಗ್ಗೆ ತಿಂಡಿಯನ್ನ ಬಿಡಬಾರ್ದು. ಬೆಳಗ್ಗೆ ತಿಂಡಿ ನಮ್ಮ ಇಡೀ ದಿನದ ಮುಖ್ಯವಾದಂತಹ ಆಹಾರ. ರಾತ್ರಿ ಇಡೀ ನಾವು ಉಪವಾಸ ಇರ್ತೀವಿ, ಬೆಳಗ್ಗೆ ತಿಂಡಿಯನ್ನ ಬಿಟ್ಬಿಟ್ರೆ ನಮ್ಮ ಬ್ಲಡ್ ಶುಗರ್ ಏರುಪೇರು ಆಗುವಂತಹ ಸಾಧ್ಯತೆ ಹೆಚ್ಚು. ಸೊ ಇದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. 3ನೇ ತಪ್ಪು, ಹೆಚ್ಚು ಪ್ರಾಸೆಸ್ಡ್ ಆಹಾರ, ಅದರಲ್ಲೂ ಶುಗರ್ ಫ್ರೀ ಮತ್ತು ಡಯಾಬಿಟಿಕ್ ಫ್ರೆಂಡ್ಲಿ ಅನ್ನುವಂತಹ ಆಹಾರದ ಮೇಲೆ ನಾವು ಹೆಚ್ಚು ಡಿಪೆಂಡ್ ಆಗುವಂತದ್ದು. ನಮ್ಗೆ ಸುಮಾರು ಜನ ಪೇಷಂಟ್ಸ್ಗಳು ಕೇಳ್ತಿರ್ತಾರೆ, ಡಾಕ್ಟ್ರೆ ನಾನು ಎಲ್ಲದೂ ಶುಗರ್ ಫ್ರೀನೇ ತಿಂತೀನಿ, ಆದ್ರೂ ನನ್ನ ಡಯಾಬಿಟಿಸ್ ಕಂಟ್ರೋಲಿಗೆ ಬರ್ತಾ ಇಲ್ಲ, ಯಾಕೆ ಅಂತ. ನಾವು ಹುಷಾರಾಗಿರ್ಬೇಕು. ಇದೆಷ್ಟೇ ಶುಗರ್ ಫ್ರೀ ಆಹಾರ ಇದ್ರೂ ಕೂಡ ಅದರಿಂದ ನಮ್ಮ ಆಹಾರಕ್ಕೆ, ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅಂಶಗಳು ಅದರಲ್ಲೂ ಇರಬಹುದು. ಈ ಲೇಬಲ್ಗಳನ್ನ ಸರಿಯಾಗಿ ನಾವು ಓದ್ಬೇಕು. ಈ ಪ್ರಾಸೆಸ್ಡ್ ಫುಡ್ ಅನ್ನ ತಗೋಬೇಕಾದ್ರೆ ಅದರಲ್ಲಿ ಸಕ್ಕರೆ ಇದೆಯಾ ಅಂತ ನೋಡ್ಬೇಕು. ಹಿಡನ್ ಶುಗರ್ಸ್ ಇರುತ್ತೆ. ಈಗ ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಇರುತ್ತೆ, ಮಾಲ್ಟೋ ಡೆಕ್ಸ್ಟ್ರಿನ್ ಅಂತ ಬರ್ದಿರ್ತಾರೆ, ಈ ತರ ಬೇರೆ ಬೇರೆ ಡೆಕ್ಸ್ಟ್ರೋಸ್ ಅಂತ ಬರ್ದಿರ್ತಾರೆ. ಅದು ನಮಗೆ ಸಕ್ಕರೆ ಅಂತ ಗೊತ್ತೇ ಆಗೋಲ್ಲ. ಕೆಲವೊಂದು ಶುಗರ್ ಆಲ್ಕೋಹಾಲ್ಸ್ ಇರುತ್ತೆ, ಝೈಲಿಟಾಲ್, ಸಾರ್ಬಿಟಾಲ್ ಅಂತ ಈ ತರ ಆಲ್ಕೋಹಾಲ್ಗಳು, ಅದರಲ್ಲೂ ಸಕ್ಕರೆ ಇರುವಂತಹ ಆ ಅಂಶಗಳನ್ನು ಹಾಕ್ಬಿಟ್ಟಿರ್ತಾರೆ. ಈ ರೀತಿ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದನ್ನ ನೋಡ್ಬೇಕು. ಅದರಲ್ಲೂ ಈ ಪ್ರಾಸೆಸ್ಡ್ ಆಹಾರದಲ್ಲಿ ಹೆಚ್ಚು ಸೋಡಿಯಂ ಅಂಶ ಇರುತ್ತೆ, ಅದರಿಂದ ನಮ್ಮ BP ಹೆಚ್ಚಾಗುತ್ತೆ, ಹೃದಯದ ಮೇಲೆ ಅಡ್ಡ ಪರಿಣಾಮ ಬೀಳುತ್ತೆ. ಅದರಲ್ಲಿ ಹೈ ಫ್ಯಾಟ್ ಕಂಟೆಂಟ್ ಇರುತ್ತೆ, ಈ ಕೊಬ್ಬಿನ ಅಂಶ ಹೆಚ್ಚಿರುತ್ತೆ, ಅದರಲ್ಲೂ ಟ್ರಾನ್ಸ್ ಫ್ಯಾಟ್ಸ್ ಹೆಚ್ಚಿರುತ್ತೆ, ಅದರಿಂದ ನಮ್ಮ ಹೃದಯಕ್ಕೆ, ನಮ್ಮ ಇಡೀ ಆರೋಗ್ಯಕ್ಕೆ ತೊಂದರೆ ಆಗುವಂತಹ ಅಂಶ ಇರುತ್ತೆ. ಅದರಿಂದ ಆದಷ್ಟು ನಾವು ಪ್ರಾಸೆಸ್ಡ್ ಆಹಾರವನ್ನ ಕಡಿಮೆ ಮಾಡ್ಕೋತಾ ಬರಬೇಕು. ಮನೇಲೆ ಮಾಡಿರುವಂತಹ ಆಹಾರಕ್ಕೆ, ನಮ್ಗೆ ಗೊತ್ತಿರುವಂತಹ ಮೂಲದಿಂದ ಸಿಕ್ಕಿರುವಂತಹ ಆಹಾರ ಆಗಿರ್ಬೇಕು. ಇಡೀ ಧಾನ್ಯಗಳಿಂದ, ಈ ಮಲ್ಟಿಗ್ರೇನ್ ಗೋಧಿ ಹಿಟ್ಟು ಅಥವಾ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ, ಸಿರಿಧಾನ್ಯಗಳು, ಇದನ್ನ ಸೇರಿಸ್ಕೊಂಡು ಹಣ್ಣು, ತರಕಾರಿ, ಡ್ರೈ ಫ್ರೂಟ್ಸ್ ಇದನ್ನ ಹಾಕಿರುವಂತಹ ಆಹಾರಗಳನ್ನ ನಾವು ಸರಿಯಾಗಿ ಮನೆಯಲ್ಲೇ ಮಾಡಿರುವಂತಹ ಆಹಾರಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು. ಅದರ ಜೊತೆಗೆ ಈ ಲೇಬಲ್ಗಳನ್ನು ಸರಿಯಾಗಿ ಓದೋದನ್ನ ಕಲ್ತ್ಕೋಬೇಕು. ಪ್ರಾಸೆಸ್ಡ್ ಆಹಾರವನ್ನ ತಗೋಬೇಕಾದ್ರೆ ಅದು ಯಾವುದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾ ಅಂತ ತಿಳ್ಕೊಂಡು ತಗೊಳ್ಳುವಂತದ್ದು ಜಾಣತನ. ನಾವು ಮಾಡುವಂತಹ 4ನೇ ತಪ್ಪು, ನಾವು ಕಾರ್ಬೋಹೈಡ್ರೇಟ್ಸ್ ಅನ್ನ ಸರಿಯಾಗಿ ಕೌಂಟ್ ಮಾಡೋದನ್ನ ಮರ್ತು ಬಿಟ್ಟಿರ್ತೀವಿ ಅಥವಾ ತಿಳ್ಕೊಂಡಿರಲ್ಲ. ಅಂದ್ರೆ ನಮ್ಮ ಬ್ಲಡ್ ಶುಗರ್ ಸರಿಯಾಗಿರ್ಬೇಕು ಅಂದ್ರೆ ಮುಖ್ಯವಾದ ಅಂಶ ಅದರಲ್ಲಿ ಕಾರ್ಬೋಹೈಡ್ರೇಟ್ ನಾವು ಎಷ್ಟು ತಿಂತೀವಿ ಅಂತ. ಕಾರ್ಬೋಹೈಡ್ರೇಟ್, ಶರ್ಕರ ಪಿಷ್ಟ ಎಲ್ಲಿಂದ ಬರುತ್ತೆ ಅಂತ ಯಾರಿಗಾದ್ರೂ ಕೇಳಿದ್ರೆ, ಅನ್ನದಿಂದ ಬರುತ್ತೆ, ಗೋಧಿಯಿಂದ ಬರುತ್ತೆ, ಈ ನಾವು ತಿನ್ನುವಂತಹ ಕೆಲವೊಂದು ಸಕ್ಕರೆ ಆಡ್ ಮಾಡೋದ್ರಿಂದ ಅದರಿಂದ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ನಾವು ಅದಕ್ಕಿಂತ ಮುಂದೆ ಯೋಚನೆ ಮಾಡ್ಬೇಕು. ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ನಾವು ತಿನ್ನುವಂತಹ ತರಕಾರಿಗಳಲ್ಲೂ ಇರುತ್ತೆ, ಹಾಲಲ್ಲೂ ಇರುತ್ತೆ, ನಾವು ಕುಡಿಯುವಂತಹ ಟೀ, ಕಾಫಿ ಅಥವಾ ಬೇರೆ ಜ್ಯೂಸ್ಗಳಲ್ಲೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಇದನ್ನ ನಾವು ಕೌಂಟ್ ಮಾಡೋದನ್ನ ಮರ್ತು ಬಿಡ್ತೀವಿ. ಆದ್ರಿಂದ ಇಡೀ ದಿನದಲ್ಲಿ ಕಾರ್ಬೋಹೈಡ್ರೇಟ್ಸ್ ಬಹಳ ಜಾಸ್ತಿ ಆಗ್ಬಿಡುತ್ತೆ. ಆದ್ರಿಂದ ಮೊದಲು ಈ ಡಯಾಬಿಟಿಸ್ ಇದ್ದಾಗ ನಾವು ಏನ್ ತಿಂತಾ ಇದೀವಿ ಅಂತ ಒಂದು ಡೈರಿಯಲ್ಲಿ ಬರೆದಿಟ್ಕೊಂಡು ಎಷ್ಟು ಕಾರ್ಬೋಹೈಡ್ರೇಟ್ ಆಗಿರಬಹುದು, ಇದು ಸರಿನಾ ಅಂತ ಅದನ್ನ ನೋಟ್ ಮಾಡುವಂತಹದ್ದು, ಡೈರಿ ಮಾಡುವಂತಹ ಅಭ್ಯಾಸವನ್ನ ಇಟ್ಕೋಬೇಕು. ನಂತರ ಒಂದು ತಿಂಗಳಿಗೊಮ್ಮೆ ಡಾಕ್ಟರ್ ಹತ್ರ ಹೋದಾಗ ಅಥವಾ ಡಯಟಿಷಿಯನ್ ಹತ್ರ ಹೋದಾಗ ಅದನ್ನ ಕಂಪೇರ್ ಮಾಡ್ಕೊಂಡು ಎಲ್ಲಿ ನಾನು ತಪ್ತಾ ಇದ್ದೀನಿ ಅಂತ ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಂಡಾಗ ನಮ್ಮ ಈ ಆಹಾರ ಪದ್ಧತಿಯನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅಂತ ಅದನ್ನ ಕೌಂಟ್ ಮಾಡುವಂತಹದ್ದು, ಆ ಅರಿವು ಇರುವಂತಹದ್ದು, ತಿಳುವಳಿಕೆ ಇರುವಂತಹದ್ದು ಬಹಳ ಮುಖ್ಯ. ನಾವು ಮಾಡುವಂತಹ 5ನೇ ತಪ್ಪು, ನಮ್ಮ ಆಹಾರದಲ್ಲಿ ನಾರಿನಂಶದ ಬಗ್ಗೆ ನಿರ್ಲಕ್ಷ್ಯ ಮಾಡೋದು, ನಾರಿನಂಶವನ್ನು ಕಡಿಮೆ ತಗೊಳ್ಳುವಂತಹದ್ದು. ಫೈಬರ್, ಆಹಾರದಲ್ಲಿ ಫೈಬರ್ ಸರಿಯಾಗಿದ್ರೆ ಈ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ, ಬ್ಲಡ್ ಶುಗರ್ ಸರಿಯಾಗಿ ಮೇಂಟೈನ್ ಆಗುತ್ತೆ. ಫೈಬರ್ ಅಲ್ಲಿ 2 ತರ, ಸಾಲ್ಯುಬಲ್ ಫೈಬರ್ ಮತ್ತು ಇನ್ಸಾಲ್ಯುಬಲ್ ಫೈಬರ್. ಸಾಲ್ಯುಬಲ್ ಅಂದ್ರೆ ಕರಗುವಂತಹ ಫೈಬರ್. ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಈ ಕರಗುವಂತಹ ನಾರಿನಂಶ ಇದ್ದಾಗ ನಿಧಾನವಾಗಿ ರಕ್ತಕ್ಕೆ ಬ್ಲಡ್ ಶುಗರ್ ಅಬ್ಸಾರ್ಬ್ ಆಗುತ್ತೆ ಜಠರದಿಂದ, ಅವಾಗ ಮೇಂಟೈನ್ ಮಾಡ್ಲಿಕ್ಕೆ, ಬ್ಲಡ್ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
ಅದೇ ರೀತಿ ಇನ್ಸಾಲ್ಯುಬಲ್ ಫೈಬರ್ ಅಂದ್ರೆ ಕರಗದೇ ಇರುವಂತಹ ನಾರಿನಾಂಶ ಇದ್ದಾಗ ಈ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ, ನಮ್ಮ ಹೊಟ್ಟೆ ತುಂಬಿದೆ ಅನ್ನುವಂತಹ ಭಾವನೆ ಇರುತ್ತೆ, ನಾವು ತಿನ್ನುವಂತ ಆಹಾರದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಅದರಿಂದ ನಾರಿನಾಂಶ ನಮ್ಮ ಆಹಾರದಲ್ಲಿ ಇಟ್ಕೊಂಡಿರುವಂತದ್ದು ಸಕ್ಕರೆ ಕಾಯಿಲೆಯನ್ನ ಮೇಂಟೈನ್ ಮಾಡ್ಲಿಕ್ಕೆ, ನಮ್ಮ ಹೃದಯಕ್ಕೆ ಒಳ್ಳೇದಾಗ್ಲಿಕ್ಕೆ ಇದಕ್ಕೆಲ್ಲ ಒಳ್ಳೇದು ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾವು ಹೇಗೆ ಈ ನಾರಿನಾಂಶ ನಮ್ಗೆ ಸಿಗುತ್ತೆ, ನಮ್ಮ ಆಹಾರದಲ್ಲಿ ಹೆಚ್ಚು ಹೆಚ್ಚು ತರಕಾರಿಗಳನ್ನು ತಗೋಬೇಕು. ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇದೆ ಅಂತಂದ್ರೆ ಒಂದು ಪ್ಲೇಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ನಾವು ಏನೇನು ಆಹಾರ ತಗೋಬೇಕು, ನಮ್ಮ ಪ್ಲೇಟ್ ಅಲ್ಲಿ ಅರ್ಧ ಭಾಗ ಆದ್ರೂ ನಾವು ತರಕಾರಿಗಳಿಂದ ತುಂಬಬೇಕು ಅಂತ ಹೇಳ್ತೀವಿ. ಸೊ ಅರ್ಧ ಭಾಗ ತರಕಾರಿಗಳನ್ನ ತುಂಬಿಸುವಂತದ್ದು ಬಹಳ ಮುಖ್ಯ. ಇದರಲ್ಲಿ ಮುಖ್ಯವಾಗಿ ನಾರಿನಾಂಶ ನಮ್ಗೆ ಚೆನ್ನಾಗಿ ಸಿಗುತ್ತೆ, ಅದ್ರ ಜೊತೆಗೆ ಬೇರೆ ಪೋಷಕಾಂಶಗಳು ಸಿಗುತ್ತೆ. ಈ ಅರ್ಧ ಭಾಗ ನಾರಿನಾಂಶದಲ್ಲಿ ತರಕಾರಿಗಳು ಮಾತ್ರ ಅಲ್ಲ, ಅದ್ರ ಜೊತೆಗೆ ಕಾಳುಗಳು, ಬೇರೆ ನಾವು ತಗೊಳ್ಳುವಂತಹ ಹಣ್ಣುಗಳು, ಇದೆಲ್ಲದರಲ್ಲೂ ನಾರಿನಾಂಶ ಸಿಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ನಾವು ಪ್ರತಿನಿತ್ಯ ತಿನ್ನುವಂತಹ ಪ್ರತಿಯೊಂದು ಆಹಾರದಲ್ಲೂ ನಾರಿನಾಂಶ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಳೋದನ್ನ ಮರಿಬಾರ್ದು. 6ನೇ ತಪ್ಪು, ಸಕ್ಕರೆಯುಕ್ತ ಪಾನೀಯಗಳನ್ನ ನಾವು ಪ್ರತಿದಿನ ಬಳಸ್ತಾ ಇರ್ತೀವಿ. ಇದು ತಪ್ಪು. ನಾವು ಎಲ್ಲಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಫಸ್ಟ್ ಒಂದು ವೆಲ್ಕಮ್ ಡ್ರಿಂಕ್ ಅಂತ ಕೊಡ್ತಾರೆ. ನಾವು ಯಾರ್ದಾದ್ರು ಮನೆಗೆ ಹೋದ್ರೆ ಟೀ ಕಾಫಿ ಕೊಡೋದಾ, ಕಷಾಯ ಕೊಡೋದಾ, ಜ್ಯೂಸ್ ಕೊಡೋದಾ ಅಂತ ಕೇಳ್ತಾರೆ. ಎಲ್ಲದರಲ್ಲೂ ಸಕ್ಕರೆ ಆಡ್ ಆಗಿರುತ್ತೆ. ಇದನ್ನ ನಾವು ಮರಿಬಾರ್ದು. ಡಯಾಬಿಟಿಸ್ ಇದ್ರೆ ನಾವು ಯಾವುದೇ ರೀತಿ ನಿರ್ದಾಕ್ಷಿಣ್ಯವಾಗಿ ನನಗೆ ಸಕ್ಕರೆ ಇಲ್ಲದೆ ಇರುವಂತಹದ್ದು ಕೊಡ್ಬೇಕು ಅಂತ ನಾವು ಕೇಳಬೇಕು. ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ನಮ್ಗೆ ಗೊತ್ತಿಲ್ಲದೇನೆ ನಾವು ಸಕ್ಕರೆ ಹೆಚ್ಚು ತಗೋತಾ ಹೋಗ್ತೀವಿ. ಯಾವ್ದೋ ಒಂದು ಪಾರ್ಟಿಗೆ ಹೋಗ್ತೀವಿ, ಅಲ್ಲಿ ಯಾವ್ದೋ ಒಂದು ಸೋಡಾ ಏರೇಟೆಡ್ ಡ್ರಿಂಕ್ಸ್ ಅನ್ನ ತಗೋತೀವಿ, ಬೇರೆ ಬೇರೆ ಬೆವರೇಜಸ್ ಅನ್ನು ತಗೋತೀವಿ. ಇದೆಲ್ಲದರಲ್ಲೂ ಸಕ್ಕರೆ ಇರುತ್ತೆ. ನನಗೆ ಬೇಡ, ನಾನು ತುಂಬಾ ಆರೋಗ್ಯ ಹೆಲ್ತ್ ಕಾನ್ಶಿಯಸ್ ಅಂತ ಫ್ರೂಟ್ ಜ್ಯೂಸ್ ಅನ್ನು ಕುಡಿತೀವಿ. ಫ್ರೂಟ್ ಜ್ಯೂಸ್ ಅಲ್ಲೂ ಕೂಡ ಸಕ್ಕರೆ ಆಡ್ ಮಾಡಿರ್ತಾರೆ. ಸೊ ಹಣ್ಣನ್ನ ತಿನ್ನೋದು ಒಳ್ಳೇದು ಸಕ್ಕರೆ ಕಾಯಿಲೆ ಇದ್ದಾಗ, ಆ ರೀತಿ ಜ್ಯೂಸ್ ಅನ್ನು ಕುಡಿಯೋದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಈ ಸಕ್ಕರೆ ಪ್ರಮಾಣವನ್ನ ನಾವು ಈ ಪಾನೀಯಗಳಲ್ಲಿ ತಗೊಂಡಾಗ ಅದು ತಕ್ಷಣದಲ್ಲಿ ಬ್ಲಡ್ ಗ್ಲೂಕೋಸ್ ಶೂಟ್ ಅಪ್ ಆಗ್ಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಬೇಗ ಬ್ಲಡ್ ಶುಗರ್ ಜಾಸ್ತಿ ಆಗೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ಬೋದು, ಮತ್ತೆ ಮುಂದೆ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಅದರಿಂದ ಬೇರೆ ಬೇರೆ ಈ ಏರೇಟೆಡ್ ಡ್ರಿಂಕ್ಸ್ ಇಂದ ನಮ್ಮ ಹೃದಯಕ್ಕೂ ಕೂಡ ತೊಂದರೆ ಇರುವಂತಹ ಸಾಧ್ಯತೆ ಇರುತ್ತೆ. ಅದರಿಂದ ಅದರ ಬದಲು ಹೆಚ್ಚು ಹೆಚ್ಚು ನಾವು ನೀರನ್ನು ಕುಡಿಯೋಣ, ಅಥವಾ ಅದರ ಬದಲು ಗ್ರೀನ್ ಟೀ ಕುಡಿಯುವಂಥದ್ದು, ಅಥವಾ ಪುದೀನಾ ಟೀ ಕುಡಿಯುವಂಥದ್ದು. ಈ ರೀತಿ ಟೀ ಕಾಫಿ ಕುಡಿಯೋದಿದ್ರೆ ಸಕ್ಕರೆ ಇಲ್ಲದೆ ಇರುವಂತಹ ಟೀ ಕಾಫಿಯನ್ನು ಕುಡಿಯುವಂತಹ ಅಭ್ಯಾಸಗಳನ್ನು ನಾವು ಬೆಳೆಸ್ಕೋಬೇಕು. 7ನೇ ತಪ್ಪು, ನಮ್ಮ ಆಹಾರ ಪದ್ಧತಿಯನ್ನ ನಮ್ಮ ದೈನಂದಿನ ದೈಹಿಕ ಶ್ರಮಕ್ಕೆ, ನಮ್ಮ ವ್ಯಾಯಾಮಕ್ಕೆ ಸರಿಯಾಗಿ ಮ್ಯಾಚ್ ಮಾಡದೇ ಇರುವಂತದ್ದು. ಅಂದ್ರೆ ನಾವಿವತ್ತು ತುಂಬಾ ಕೆಲಸ ಮಾಡ್ತಾ ಇದೀವಿ ಅಂತ ಇದ್ದಾಗ ನಮ್ಮ ದೇಹಕ್ಕೆ ಶಕ್ತಿ ಬೇಕು, ಅದಕ್ಕೆ ಬ್ಲಡ್ ಗ್ಲೂಕೋಸ್ ಬೇಕು. ಅದೇ ನಾವು ಕೆಲಸ ಮಾಡ್ತಾ ಇಲ್ಲ ಅಂದಾಗ ನಮ್ಗೆ ಬ್ಲಡ್ ಗ್ಲೂಕೋಸ್ ಕಡಿಮೆ ಬೇಕು. ಅಂದ್ರೆ ನಾನು ಹೆಚ್ಚು ದೈಹಿಕ ಶ್ರಮ ಮಾಡ್ತಾ ಇಲ್ಲ ಅಂದ್ರೆ ನನ್ನ ಆಹಾರದಲ್ಲಿ ಕ್ಯಾಲರಿ ಕೌಂಟ್ ಅನ್ನ ಕಡಿಮೆ ಮಾಡಬೇಕು, ತಿನ್ನುವಂತಹ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಆದ್ರೆ ನಾನು ವ್ಯಾಯಾಮ ಮಾಡ್ತಾ ಇದ್ದೀನಿ, ವಾಕಿಂಗ್ ಹೋಗ್ತಾ ಇದ್ದೀನಿ, ಇವತ್ತು ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಅಂತ ಇದ್ದಾಗ, ಎಸ್ಪೆಷಲಿ ಸಕ್ಕರೆ ಕಾಯಿಲೆ ಇರುವಂತವರು ಮೊದಲು ಪ್ರೀ ವರ್ಕೌಟ್ ಒಂದು ಸ್ನಾಕ್ ಅನ್ನ ತಗೋಬೇಕು. ಅವಾಗ ನಮ್ಗೆ ಗ್ಲೂಕೋಸ್ ಸಿಗ್ಬೇಕು. ನಂತರ ಈ ವರ್ಕೌಟ್ ಆದ್ಮೇಲೆ ಅಥವಾ ಎಕ್ಸರ್ಸೈಸ್ ಬಂದ ನಂತರ ಅರ್ಧ ಗಂಟೆ ಒಳಗಡೆ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಇರುವಂತಹ ಮತ್ತೆ ವಾಪಸ್ ನಮ್ಮ ದೇಹಕ್ಕೆ ಶಕ್ತಿ ಬೇಕು. ಆ ಸ್ನಾಕ್ ಅನ್ನ ತಗೊಳ್ಳುವಂಥದ್ದು. ಈ ರೀತಿ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ನಿಮ್ಮ ವೈದ್ಯರ ಹತ್ರ ಮತ್ತು ನಿಮ್ಮ ಡೈಟಿಷಿಯನ್ ಹತ್ರ ಕೇಳ್ಕೊಂಡು ಏನ್ ತಿನ್ಬಹುದು ಏನ್ ತಿನ್ಬಾರ್ದು ಅಂತ ಪ್ಲಾನ್ ಮಾಡಿಕೊಂಡು ನಮ್ಮ ದೈಹಿಕ ಶ್ರಮಕ್ಕೆ, ವ್ಯಾಯಾಮಕ್ಕೆ ಮತ್ತು ಆಹಾರ ಪದ್ಧತಿಗೆ ಸರಿಯಾಗಿ ಮ್ಯಾಚ್ ಮಾಡುವಂತದ್ದು ಬಹಳ ಮುಖ್ಯ. ಇದನ್ನ ಮರ್ತ್ಬಿಟ್ವಿ ಅಂತಂದ್ರೆ ತಕ್ಷಣ ನಾವು ಕೆಲಸ ಮಾಡ್ಬೇಕಾದ್ರೆ, ವ್ಯಾಯಾಮ ಮಾಡ್ಬೇಕಾದ್ರೆ ಸಡನ್ ಆಗಿ ಸುಸ್ತಾಗಿ ತಲೆ ಸುತ್ತು ಬಿದ್ದ್ಬಿಡ್ಬಹುದು, ಅಥವಾ ಸಡನ್ ಆಗಿ ನಮ್ಮ ಸಕ್ಕರೆ ಪ್ರಮಾಣ ಹೆಚ್ಚಾಗ್ಬಿಡ್ಬೋದು. ಇದನ್ನ ತಪ್ಪಿಸುವಂತದ್ದು ಬಹಳ ಮುಖ್ಯ. ಇವತ್ತು ನಾವು 7 ಮುಖ್ಯವಾದಂತಹ ತಪ್ಪುಗಳನ್ನ ನಾವು ಯಾವ ಆಹಾರ ಪದ್ಧತಿಯಲ್ಲಿ ಸಕ್ಕರೆ ಕಾಯಿಲೆ ಇರುವಂತವ್ರು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿದೀವಿ. ಇದನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಸಕ್ಕರೆ ಕಾಯಿಲೆಯನ್ನ ಖಂಡಿತವಾಗಿ ಆಹಾರದಿಂದ ನಾವು ತಕ್ಕ ಮಟ್ಟಿಗೆ ಗೆಲ್ಲಬಹುದು. ಅದರ ಜೊತೆಗೆ ಖಂಡಿತ ಸರಿಯಾದ ವ್ಯಾಯಾಮ, ಜೀವನ ಶೈಲಿ ಬದಲಾವಣೆಗಳು, ಸರಿಯಾದ ವೈದ್ಯಕೀಯ ಸಮಾಲೋಚನೆ ತಗೊಂಡು ಸರಿಯಾದ ರೀತಿಯಲ್ಲಿ ಔಷಧೋಪಚಾರ ಮಾಡುವಂತದ್ದು, ಕಾಂಪ್ಲಿಕೇಶನ್ ಆಗದೆ ಇರೋ ರೀತಿಯಲ್ಲಿ ತಡೆಗಟ್ಟುವಂಥದ್ದು, ಇವೆಲ್ಲವೂ ಮುಖ್ಯ. ಕೇವಲ ಆಹಾರದಿಂದನೇ ಎಲ್ಲದೂ ಆಗಲ್ಲ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಜಾಣತನ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.